ಹೆಚ್ಚುವರಿ ಜಾತಿಗಳ ಸೇರ್ಪಡೆ ವಿಚಾರಕ್ಕೆ ಸರ್ಕಾರದಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಸ್ಟೇ ವಿತ್ ಮಿ ಮಾರುತಿ, ನಾನು ನಿಮ್ಮ ಹತ್ರ ಬರ್ತೀನಿ. ಸಭೆಯಲ್ಲಿ ಹೆಚ್ಚುವರಿ ಜಾತಿಗಳ ತೆರವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಂಬಾಣಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಅಬ್ಬಬ್ಬಬ್ಬ ಕೇಳಿಸ್ಕೊಳ್ಳಿ ಇಲ್ಲಿ. ಬೆಸ್ತರು ಕ್ರಿಶ್ಚಿಯನ್ ಸೇರಿದಂತೆ ಹಲವು ಜಾತಿಗಳ ಸೇರ್ಪಡೆಗೆ ವಿರೋಧ. ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ನ, ಈ ಮತಾಂತರ ಆಗಿರ್ತಾರಲ್ಲ ಅವ್ರಗಳಿಗೆ ಏನ್ ಮಾಡ್ತಾರೆ, ಇವುಗಳ ತೆರವಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಜಾತಿಗಳ ಸೇರ್ಪಡೆ ವಿಚಾರಕ್ಕೆ ಸರ್ಕಾರದಲ್ಲಿ ಗೊಂದಲಗಳು ಇದೆ. ಸಭೆಯಲ್ಲಿ ಹೆಚ್ಚುವರಿ ಜಾತಿಗಳ ತೆರವಿನ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಆಮೇಲೆ ಈ ಫೆಸಿಲಿಟೀಸ್ ಅಂತ ಬಂದಾಗ ಮತಾಂತರ ಆಗಿರೋರ್ಗೂ ಅದೇ ಸಿಗತ್ತಾ ಮೀಸಲಾತಿ? ಮತ್ತೆ ಸಂಪರ್ಕಕ್ಕೆ ನನ್ನ ಕಲೀಗ ಮಾರುತಿ ಸಿಕ್ಕಿದ್ದಾರೆ. ಮಾರುತಿ, ಇಷ್ಟು ನಾವು ಲಿಂಗಾಯತರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಮತಾಂತರ ಆಗಿರೋ ಕ್ರಿಶ್ಚಿಯನ್ ಬಗ್ಗೆ ಮಾತಾಡೋದಾದ್ರೆ, ಈ ಮೀಸಲಾತಿ ಮತಾಂತರ ಆಗಿರೋರ್ಗೂ ಕೂಡ ಹಂಗೆ ಸಿಗುತ್ತಾ ಅಥವಾ ಅದ್ರಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ? ಈಗ ಅವ್ರು ಏನಂತ ಬರೆಸ್ಬೇಕು? ಲಿಂಗಾಯತರಿಂದ ಕನ್ವರ್ಟ್ ಆಗಿದ್ದಾರೆ ಅಂತನಾ, ಗೌಡ್ರಿಂದ ಕನ್ವರ್ಟ್ ಆಗಿದ್ದಾರೆ ಅಂತನಾ, ಅಥವಾ ಪರಿಶಿಷ್ಟ ಜಾತಿಯಿಂದ ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿದ್ದಾರೆ ಅಂತನಾ? ಏನಂತ ಬರೆಸ್ಬೇಕು ಅವ್ರ ಜಾತಿ ಕಾಲಂನಲ್ಲಿ? ಇಲ್ಲ, ಈಗ ಅವರು ಅಧಿಕೃತವಾಗಿ ಕ್ರಿಶ್ಚಿಯನ್ ಧರ್ಮವನ್ನ ಕನ್ವರ್ಟ್ ಆಗಿದ್ರೆ ಅಂದ್ರೆ ಕೇವಲ ಹೆಸರಿಗಷ್ಟೇ ಮತಾಂತರ ಆಗಿರುವಂತವ್ರಿಗೆ ಅದು ಅನ್ವಯ ಆಗೋದಿಲ್ಲ. ಅಧಿಕೃತವಾಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ತಮ್ಮ ಧರ್ಮವನ್ನ ನಾನು ಮಾರ್ಪಾಡು ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದನ್ನ ದಾಖಲೆಗಳನ್ನ ಕೊಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೋ ಮತ್ಯಾವುದೋ ಧರ್ಮಕ್ಕೋ ಕನ್ವರ್ಟ್ ಆಗಿದ್ರೆ ಆಗ ಆ ಧರ್ಮದ ಕಾಲಂ ಅಡಿಯಲ್ಲಿ ಅದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಹೊಸದಾಗಿ ತಾನು ಪ್ರವೇಶ ಮಾಡಿರುವಂತಹ ಧರ್ಮದ ಹೆಸರನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಆದ್ರೆ ಇಡೀ ರಾಜ್ಯಾದ್ಯಂತ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಬಹಳಷ್ಟು ಕಡೆ ಬರೆಸ್ತಾ ಇರುವಂತದ್ದು ಬಹಳಷ್ಟು ಸರ್ಟಿಫಿಕೇಟ್ಗಳು, ಇನ್ಕಮ್ ಸರ್ಟಿಫಿಕೇಟ್ ಮತ್ತೊಂದು ತಗೊಂಡಾಗ ಕನ್ವರ್ಟೆಡ್ ಆಗಿರುವಂತವ್ರು, ಮತಾಂತರ ಆಗಿರುವಂತವ್ರು ಇವತ್ತಿಗೂ ಕೂಡ ಅವರ ಸರ್ಟಿಫಿಕೇಟ್ಗಳಲ್ಲಿ ಯಾವ ರೀತಿಯಾಗಿ ಬರ್ತಿದೆ ಅಂತ ಹೇಳಿದ್ರೆ, ನೀವು ಇಷ್ಟೊತ್ತು ಏನ್ ಹೇಳಿದ್ರಿ ಅಂದ್ರೆ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಅಗಸ, ಕ್ರಿಶ್ಚಿಯನ್ ಮಡಿವಾಳ, ಕ್ರಿಶ್ಚಿಯನ್ ಕಮ್ಮಾರ, ಈ ರೀತಿಯಾದಂತಹ ಸರ್ಟಿಫಿಕೇಟ್ಗಳನ್ನ ತಗೊಂಡಿದ್ದಾರೆ. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗವು ಕಾಲಂಗಳನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ಈಗ ಅಧಿಕೃತವಾಗಿ ಅವರು ತೆಗೆದುಕೊಂಡಂತಹ ಸರ್ಟಿಫಿಕೇಟ್ಗಳ ಆಧರಿಸಿಯೇ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಒಂದು ಗೊಂದಲ ಇತ್ತು. ಈ ಹಿನ್ನೆಲೆಯಲ್ಲಿ ಅಬ್ಜೆಕ್ಷನ್ ಕೂಡ ಯಾರಿಗೆ ಆಕ್ಷೇಪ ಇದೆಯೋ ಅವರು ಸಲ್ಲಿಕೆ ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲೇ ಆಗ ಬಂದಂತಹ ಹಲವು ಆಕ್ಷೇಪಗಳ ಹಿನ್ನೆಲೆಯಲ್ಲೇ ಹೆಚ್ಚು ಕಲಂಗಳನ್ನ ಸೇರುವಂತ ಅಂದ್ರೆ ಹೆಚ್ಚು ಅಂಶಗಳನ್ನ ಸೇರಿಸುವಂತ ಒಂದು ಕೆಲಸ ಮಾಡಿದ್ರು. ಆದ್ರೆ ಯಾವಾಗ ಹೆಚ್ಚು ಅಂಶಗಳನ್ನ ಸೇರಿಸುವಂತ ಒಂದು ಕೆಲಸ ಆಯ್ತು, ಈಗ ಬಹಳಷ್ಟು ಪ್ರಶ್ನೆಗಳು ಜಾಸ್ತಿ ಆಗಿರೋದ್ರಿಂದ ಗೊಂದಲವೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಗಿದೆ. ಕಾಂತರಾಜ್ ಅವರು ಸರ್ವೆ ಮಾಡಿದಾಗ ಲಿಂಗಾಯತ, ವೀರಶೈವ ಲಿಂಗಾಯತ ಸಮುದಾಯದ ಹಲವು ಜಾತಿಗಳಿದ್ದು ಕೇವಲ 95 ಜಾತಿಗಳಿದ್ವು. ಇವತ್ತು ಅದಕ್ಕೆ ಅಧಿಕೃತವಾಗಿ 135 ಜಾತಿಗಳಾಗಿವೆ. ಅಂದ್ರೆ ಇದು ಇನ್ನೂ ಕೂಡ ಸಂಕಷ್ಟಕ್ಕೆ ಹೆಚ್ಚು ಆಗ್ತಿರೋದ್ರಿಂದ ಈ ಸಂಕಷ್ಟಗಳನ್ನ ಬಗೆಹರಿಸದೆ ಹೋದ್ರೆ ಸರ್ವೆ ಸರಿಯಾಗಿ ಆಗೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿರುವಂತದ್ದು. ಹೀಗಾಗಿ ಕ್ರಿಶ್ಚಿಯನ್ಗೆ ಯಾರು ಕನ್ವರ್ಟ್ ಆಗಿದೆ, ಅದು ಒಕ್ಕಲಿಗರಾಗಿರ್ಲಿ, ಕುರುಬರಾಗಿರ್ಲಿ, ಲಿಂಗಾಯತರಾಗಿರ್ಲಿ, ಮಗದೊಬ್ರು ಅವರು ಯಾವ ಧರ್ಮದ ಹೆಸರನ್ನ ಬರೆಸ್ಬೇಕು ಅನ್ನುವಂತಹದ್ದು ಕೂಡ ಬಹಳಷ್ಟು ಗೊಂದಲ ಇದೆ. ಆ ಗೊಂದಲಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಈಗ ಸಭೆ ಮಾಡ್ತಾ ಇರುವಂತದ್ದು ಇದೆ. ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಈಗ ಲಿಂಗಾಯತರಲ್ಲೂ ಕೂಡ ಕೆಲವೊಂದು ಗೊಂದಲ ಇದೆ. ಈ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ಗೊಂದಲಗಳಿದ್ದಾವೆ. ಇವೆಲ್ಲವೂ ಬಗೆಹರಿಯದೆ ನೀವು ಏಕ್ದಮ್ 28ನೇ ತಾರೀಕೇ ಗಣತಿ ಆಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ, ವೇಸ್ಟ್ ಆಗುತ್ತೆ. ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಡ್ತಾ ಇದ್ದಾರೆ.